ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ಆನೆಯ ನೇರಿಕೊಂಡು ಹೋದಿರೇ ನೀವು, ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೆ ಅಣ್ಣ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೆ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣ ಎಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ಅಹಂಕಾರವೆಂಬ ಸದಗದ ಮಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ ಅರ್ಥಪೂರ್ಣವಾಗಿ ವಚನದಲ್ಲಿ ಹೇಳಿದ್ದಾರೆ. ಹಿಂದೆ ರಾಜರುಗಳು ಆನೆಯನ್ನೇರಿ ಸುತ್ತಾಡಿದರು, ಕುದುರೆಯನ್ನೇರಿ ಸುತ್ತಾಡಿದರು, ಅಲಂಕಾರವನ್ನು ಮಾಡಿಕೊಂಡು ಚೆನ್ನಾಗಿ ಮೆರೆದಾಡಿದ್ರು ಸಹ ಈ ಜೀವನದ ಸತ್ಯವನ್ನು ಅರಿಯದೆ ಹೋದರು. ಪ್ರಸ್ತುತ ಸಮಾಜದಲ್ಲಿ ಹಿರಿಯ ಅಧಿಕಾರದಲ್ಲಿ ಇದ್ದುಕೊಂಡು ಅತ್ಯಂತ ಬೆಲೆ ಬಾಳುವ ಪ್ರತಿಷ್ಠಿತ ವಾಹನಗಳಲ್ಲಿ ಓಡಾಡಿ ಸಂತಸದಿಂದ ಬೀಗುತ್ತಾರೆ. ಜನರು ತಮ್ಮನ್ನು ತಾವು ಚೆನ್ನಾಗಿ ಅಲಂಕರಿಸಿಕೊಂಡು ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು ಓಡಾಡಿಕೊಂಡು ಸಂತಸದಿಂದ ಬೀಗ್ತಾರೆ. ಆದರೆ ಜೀವನದ ಸತ್ಯವನ್ನೇ ಅರಿಯದೆ ಹೋಗ್ತಾರೆ. ತಮ್ಮೊಳಗೆ ಯಾವುದೇ ಒಳ್ಳೆಯ ಗುಣಗಳನ್ನು ಉಳಿಸಿಕೊಳ್ಳದೆ ಯಾರಲ್ಲಿ ಒಳ್ಳೆಯ ಗುಣದ ಫಲವನ್ನು ಬಿತ್ತದೆ ಬೆಳೆಯದೆ ಹೋಗುತ್ತಾರೆ. ಕಣ್ಣಿಗೆ ಅಹಂಕಾರವೆಂಬ ಪೊರೆ ಬಂದು ಮದ ಹಿಡಿದ ಆನೆಯಂತೆ ಅಹಂಕಾರದಿಂದ ಬೀಗ್ತಾರೆ. ಕೊನೆಗೆ ತಮ್ಮ ಕರ್ಮಾನುಸಾರ ಪ್ರತಿಫಲಗಳನ್ನು ಅನುಭವಿಸ್ತಾರೆ, ವಿಧಿವಶವಾಗ್ತಾರೆ, ಶಿವತತ್ವವನ್ನು ಅರಿಯದೆ ನರಕದಲ್ಲಿ ಕೊನೆಗೊಳ್ತಾರೆ ಅಂತ ಈ ವಚನದಲ್ಲಿ ಬಸವೇಶ್ವರರು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.